ಇನ್ನು ಬೆಳಗಾವಿಯಲ್ಲಿ 4,500 ಕೋಟಿ ಹಣ ವರ್ಗಾವಣೆ ಮತ್ತು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಂಡಿರತಕ್ಕಂಥದ್ದು ಗೊತ್ತೇ ಇದೆ. ಬೆಳಗಾವಿಯಲ್ಲಿ 4,500 ಕೋಟಿ ಹಣ ವರ್ಗಾವಣೆ ಪ್ರಕರಣ ಸತತ 2 ಗಂಟೆಗಳ ಕಾಲ ಸಭೆ ನಡೆಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಸ್ಥಳೀಯ ಅಧಿಕಾರಿಗಳ ಜೊತೆ ಸಭೆ. ನೀಲಣ್ಣವರ್ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ದಾಖಲೆಗಳ ಹಸ್ತಾಂತರ ಕೂಡ ಆಗಿದೆ ಸಿಐಡಿಗೆ. ನಿನ್ನೆವರೆಗೂ ನಡೆಸಿದ ತನಿಖಾ ವರದಿ ಸೇರಿದಂತೆ ದಾಖಲೆಗಳನ್ನು ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಅವರಿಂದ ಹಸ್ತಾಂತರ ಆಗಿದೆ. ಸುದೀರ್ಘವಾಗಿ ಮಾಹಿತಿ ಕಲೆ ಹಾಕಿ ಸಿಐಡಿ ಅಧಿಕಾರಿಗಳು ಹೊರಟಿದ್ದಾರೆ. ಇನ್ನು ಮುಂದಿನ ತನಿಖೆಯೆಲ್ಲ ಸಿಐಡಿ ಅಧಿಕಾರಿಗಳೇ ಮಾಡ್ತಾರೆ. ಇಲ್ಲಿ ತನಕ ಏನೇನಾಗಿದೆ, FIR ದಾಖಲಾದ ಬಳಿಕ ಅದು ಪೊಲೀಸರ ಕರ್ತವ್ಯ. ಅವರು ತನಿಖೆ ಮಾಡಬೇಕಾಗಿತ್ತು, ಮಾಡಿದ್ರು. ಮಾಡಿ ಒಂದಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ಏನೇನು ಮಾಹಿತಿ ಅನ್ನೋದನ್ನು ಇನ್ನು ಮುಂದಕ್ಕೆ ಅವರು ಹಸ್ತಾಂತರ ಮಾಡಿದಾರಲ್ಲ, ಅಲ್ಲಿ ತನಕ ಅವರು ಕಲೆಕ್ಟ್ ಮಾಡಿದ್ದಾರೆ. ಮುಂದೆ ಅವರು ತನಿಖೆಯನ್ನು ಮುಂದುವರಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಚೇತನ್ ಅವರಿಂದ ಪಡ್ಕೊಳ್ಳೋಣ. ಚೇತನ್, ಈಗ ಪೊಲೀಸರು ನಡೆಸಿರ್ತಕ್ಕಂಥ ತನಿಖೆಯಲ್ಲಿ ಏನೆಲ್ಲ ಅಂಶಗಳನ್ನು ಪತ್ತೆ ಹಚ್ಚಿದ್ದಾರೆ, ಏನೆಲ್ಲ ಮಾಹಿತಿಯನ್ನು ಸಿಐಡಿಗೆ ವರ್ಗಾವಣೆ ಮಾಡಿದ್ದಾರೆ ಪೊಲೀಸರು ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಏನು ಬೆಳಗಾವಿಯಲ್ಲಿ ಶಿವಾನಂದ್ ನೀಲಣ್ಣವರ ಮಾಲೀಕತ್ವದ ಏನು ಶಿವಮ್ ಅಸೋಸಿಯೇಟ್ಸ್ ಇದೆ, 4,500 ಕೋಟಿ ವಂಚನೆ ಪ್ರಕರಣವನ್ನು ಈಗಾಗಲೇ ಮಾಳಮಾರ್ತಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಅದರ ಜೊತೆಗೆ ಸೈಬರ್ ಠಾಣೆ ಪೊಲೀಸರು ಕೂಡ ತನಿಖೆ ನಡೆಸಿ ಕೆಲವೊಂದಿಷ್ಟು ಜನರನ್ನು ವಶಕ್ಕೂ ಕೂಡ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಸದ್ಯ ಏನು ಪ್ರಕರಣ ಏನಿದೆ, ಪ್ರಕರಣವನ್ನು ಸಿಐಡಿ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ಸಿಐಡಿ ಪೊಲೀಸರು ಬೆಳಗಾವಿಗೆ ಆಗಮಿಸಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಳಗಾವಿ DIG ಏನು ಸಿಐಡಿ DIG ಇವರಿದ್ದಾರೆ, ಅವರು ಕೂಡ ಆಗಮಿಸಿ ಈಗ ತನಿಖೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಪ್ರಮುಖವಾಗಿ ಏನು ಪೊಲೀಸ್ ಕಮಿಷನರೇಟ್ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಿತು. ಬೆಳಗಾವಿ ಕಮಿಷನರ್ ಹಾಗೂ ಸಿಐಡಿ DIG ನಡುವೆ ಒಂದು ಮಹತ್ವದ ಸಭೆ ನಡೆಸಿ ಏನು ಸಾಕ್ಷಿಗಳಿದ್ದವು, ಏನು ಮಾಳಮಾರ್ತಿ ಪೊಲೀಸರು ಅದರ ಜೊತೆಗೆ ಸೈಬರ್ ಪೊಲೀಸರು ಸಾಕ್ಷಿಗಳನ್ನು ವಶಕ್ಕೆ ಪಡೆದಿದ್ದರು. ಎಲ್ಲ ಸಾಕ್ಷಿಗಳನ್ನು ಈಗ ಸಿಐಡಿ ಪೊಲೀಸರಿಗೆ ಹಸ್ತಾಂತರ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಸಾಯಂಕಾಲ 4 ಗಂಟೆಗೆ ಏನು ಆರೋಪಿ ಇದ್ದಾನೆ ಶಿವಾನಂದ್ ನೀಲಣ್ಣರ್, ಆತನನ್ನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವ ಸಾಧ್ಯತೆಗಳಿರುವಂಥದ್ದು. ನಂತರ ಜೆ ಸಿ ಏನು ಜುಡಿಷಿಯಲ್ ಕಸ್ಟಡಿ ಆದ ನಂತರ ನಾಳೆ ಬೆಳಗ್ಗೆ ಸಿಐಡಿ ಪೊಲೀಸರು ಏನು ಶಿವಾನಂದ್ ನೀಲಣ್ಣವರನ್ನು ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಚೇತನ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಇಲ್ಲಿ ತನಕ ಯಾವ ರೀತಿ ತನಿಖೆ ನಡೆದಿತ್ತು ಅದೇ ರೀತಿಯಲ್ಲಿ ಸಿಐಡಿ ಅವರು ಕೂಡ ಮುಂದುವರಿಸ್ತಾರೆ. ಜುಡಿಷಿಯಲ್ ಕಸ್ಟಡಿಗೆ ನಾಳೆ ಪ್ರೊಡ್ಯೂಸ್ ಮಾಡ್ತಾರೆ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿ, ಆನಂತರ ಮತ್ತೆ ತಮ್ಮ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ಮುಂದುವರಿಸ್ತಾರೆ.